ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಅದ್ಭುತವಾದಂತಹ ಅಭಿನಯ ಮಾಡ್ತಿದ್ದಂಥ ನಟ ಇದೀಗ ನಿಧನರಾಗಿರುವಂಥದ್ದು. ಅದು ಏನಪ್ಪ ಅಂತಂದ್ರೆ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿರುವಂಥದ್ದು. ಕನ್ನಡ ಸಿನಿಮಾ ರಂಗದಲ್ಲಿ ಏನಾಗಿದೆ ಅಂತಂದರೆ ಒಂದು ರೀತಿ ದೋಷನೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಕೊರೋನಾ ಲಾಕ್ಡೌನ್ನ ನಂತರ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ನಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ರೆ ಈಗ ಮತ್ತೊಂದು ಸಂದರ್ಭದಲ್ಲಿ ಈಗ ಸಾವನ್ನಪ್ಪಿರುವಂಥ ಘಟನೆ ಈಗ ನಡೀತಿರುವಂಥದ್ದು. ಅದು ಕೂಡ ಹೃದಯಘಾತದಿಂದ. ಅದು ಕನ್ನಡದಲ್ಲಿ ಸೀಮಿತವಾಗಿ ಅಭಿನಯ ಮಾಡಿದಂತಹ ಹಿರಿಯ ನಟ ಅಂತ ಹೇಳ್ಬೋದು. 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಶಂಕರ್ನಾಗ್, ಅನಂತ್ನಾಗ್, ಶಶಿಕುಮಾರ್, ವಿಜಯ ರಾಘವೇಂದ್ರ, ತರುಣ್ ಅಂತ ಮೇರು ನಟರೊಂದಿಗೆ ಹಿರಿಯ ನಟರಾಗಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದಂಥ ಮಂದೀಪ್ ರಾಯ್ ಅವರು ಇದೀಗ ಕೊನೆಯ ಸೆಳೆದಿರುವಂಥದ್ದು. ಇನ್ನು ಶಂಕರ್ನಾಗ್ ಅವರ ಜೊತೆ ಕೂಡ ಸಹನಾಯಕನಾಗಿ ಕೂಡ ಅವರು ಅಭಿನಯ ಮಾಡಿದಂಥ ಅತಿ ದೊಡ್ಡ ಹಿರಿಯ ಕಲಾವಿದ ಇದೀಗ ಕೊನೆಯ ಸೆಳೆದಿದ್ದಾರೆ ಮಂದೀಪ್ ರಾಯ್ ಅವರು. ಇಂಥ ಮಂದೀಪ್ ರಾಯ್ ಅವರು ಇದೀಗ ನಿಧನರಾಗಿ ನಿಜಕ್ಕೂ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಮತ್ತು ಶಾಕ್ನ ಕೊಟ್ಟಿರುವಂಥದ್ದು ಅಂತಲೇ ಹೇಳ್ಬೋದು. ಹೀಗಾಗಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಸಹ ಮೂಡಿಸಿದರು ಮಂದೀಪ್ ರಾಯ್. ಇಂಥ ಮಂದೀಪ್ ರಾಯ್ ಅವರು ಕೊನೆ ಸೆಳೆದಿರುವಂಥದ್ದು. ಇನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ರಾಮಯ್ಯ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿಗೆ ಬಂದಿರುವಂಥದ್ದು. ಒಂದು ರೀತಿ ಸಿನಿಮಾ ರಂಗಕ್ಕೆ ತುಂಬ ಥರದ ನಷ್ಟ ಮತ್ತು ಹಿರಿಯ ಕೊಂಡಿನ ಕಳಿಸಿ ಬಿದ್ದಿರುವಂಥದ್ದು ಮತ್ತಷ್ಟು ನಷ್ಟ ಉಂಟು